ಮಗಳಿಗೆ ಹೊರಗಡೆ ಆಗ್ತಾ ಇದ್ರು ಸ್ಕೂಲಿಗೆ ಓಡಿದ್ವಿ, ಇಲ್ಲ ತರಬೇಕು ಅಂತ ಒಂದ್ ಕಾಲ ಮೇಲೆ ನಿಲ್ಲಿಸ್ತಾ ಇದ್ರು. ಫೀಸ್ ಕಟ್ಟಿಲ್ಲ ಅಂದ್ರೆ ಹೊರಗಡೆ ನಿಲ್ಲಿಸ್ತಿದ್ರು, ಅವ್ರು ಬರೀತಿದ್ರು, ನಾವು ಬಿಡ್ತಿದ್ರು. ಬೇರೆದವ್ರಿಗೆ ಬರೆಯೋಕ್ ಬಿಡ್ತಿದ್ರು, ನಿಮಗೆ ಫೀಸ್ ಕಟ್ಟಿದ್ರೆ ಮಾತ್ರ ಎಕ್ಸಾಮ್ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇದ್ರು. ಇಲ್ಲಿ ಸುನೀತಾ ಅಂತ ಒಂದ್ 3 ವರ್ಷದ ಹಿಂದೆ ತಲೆನೋವು ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಆಗಿರೋದು, ಇವಾಗ ಲಕ್ವಾ ಆಗಿ ಅವರು 2 ಇಯರ್ಸ್ ಇಂದ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದಾರೆ. ಇದು ಸ್ಕ್ಯಾನ್ ರಿಪೋರ್ಟ್ ಅಲ್ವಾ ಬ್ರೈನ್? ರಕ್ತ ಹೆಪ್ಪುಗಟ್ಟಿ ಇದೆ ಅಂತ್ರಿ, ಬಿದ್ದು ಬಿಡ್ತಾರೆ ಎಕ್ದಮ್ ರೀ. ಡಾಕ್ಟರ್ ಹುಷಾರಾಗಿ ನೋಡ್ಕೊಂತ ಟ್ಯಾಬ್ಲೆಟ್ ತಗೋಬೇಕಂತ ಹೇಳಿದಾರೆ. ಈ ತಿಂಗಳು ಹೋಗ್ಬೇಕಾಗಿತ್ತು, ದುಡ್ಡು ಇಲ್ಲ ಅಂತ ಹೋಗಿಲ್ಲ. ಒಂದು ಹಾಸ್ಪಿಟಲ್ ಖರ್ಚಿರುತ್ತಲ್ಲ ಅದೇ 3,000 to 4,000 ಆಗುತ್ತೆ. ಸೊ ಹಾಗಾಗಿ ಮಗಳಿಗೆ ಫೀಸ್ ಕೂಡ ಕಟ್ಟಕ್ ಆಗ್ತಾ ಇಲ್ಲ. ಈ ಎಲ್ಲಾ ಪ್ರಾಬ್ಲಮ್ ಇಂದ ಇವರು ತುಂಬಾ ನೊಂದು ಹೋಗಿದ್ದಾರೆ. ಸೊ ಹಾಗಾಗಿ ಸಂತೋಷ್ ಲಾಡ್ ದಾದಾ ಅವರನ್ನ ಈ ತರ ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರು. ಸೊ ಹಾಗಾಗಿ ಸರ್ ಇವ್ರ ಕೊಟ್ಟು ಕಳ್ಸಿ. ಸರಿ ಮೇಡಮ್, ಸಾಹೇಬ್ರಿಗೆ ತುಂಬಾ ಧನ್ಯವಾದ. ನನ್ಗೆ ಒಬ್ಬನಿಗೆ ಇಲ್ಲ, ಸಾವಿರಾರು ಜನಕ್ಕೆ ಅಲ್ಲಿ ಕೊಡೋದ್ ನೋಡಿದೀನಿ. ತುಂಬಾ ಹೆಲ್ಪ್ ಮಾಡ್ತಾರೆ ಸಾಹೇಬ್ರು. ಯಾವ ಮಿನಿಸ್ಟರ್ನು ಮಾಡಲ್ಲ, ಸಾಹೇಬ್ರು ಮಾಡ್ತಾರೆ. ಸ್ವಲ್ಪ ಕಷ್ಟ ಯಾವಾಗ ಕೊಡೋದ್ರ ಅವ್ರ ದೇವ್ರ ಸ್ವಲ್ಪ ಕಷ್ಟಕ್ಕಾಗ್ಯಾರಂದ್ರೆ ದೇವ್ರು. ಈ ನಮ್ ಸರ್ ಚೆನ್ನಾಗಿರ್ಲಿ, 100 ವರ್ಷ ಚೆನ್ನಾಗಿ ಬಾಳಲಿ. ಸಾಹೇಬ್ರಿಗೆ ತುಂಬಾ ಧನ್ಯವಾದಗಳು.